ಕರ್ತನಲ್ಲಿ ಪ್ರೀತಿಯುಳ್ಳಂಥ ನನ್ನ ಪ್ರೀತಿಯ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ದಿನದಲ್ಲಿ ಸಮಯದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರ ಕೃಪಾ ಸಹಾಯಕ್ಕೋಸ್ಕರವಾಗಿ ತಲೆಯನ್ನು ಬಾಗಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದಂಥ ಪರಲೋಕದ ದೇವರೇ, ಈ ಒಂದು ಸಮಯದಲ್ಲಿ ಸ್ವಾಮಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನಮ್ಮ ಎಲ್ಲ ವೀಕ್ಷಕ ವಿಶ್ವಾಸಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಒಂದು ವೇಳೆ ಕಷ್ಟದಲ್ಲಿ, ನೋವಿನಲ್ಲಿ, ದುಃಖದಲ್ಲಿರುವುದಾದರೆ ಸ್ವಾಮಿ ಅವರಿಗೆ ಬಿಡುಗಡೆಯನ್ನು ದಯಪಾಲಿಸಿಕೊಡು. ನಿನ್ನ ಕೃಪಾಶೀರ್ವಾದದಿಂದ ಅವರನ್ನು ಬಲಪಡಿಸು. ಯೇಸುವೆ, ಪರಿಶುದ್ಧಾತ್ಮನ ಮೂಲಕವಾಗಿ ಅವರ ಎಲ್ಲ ಕಷ್ಟಗಳನ್ನು ಪರಿಹರಿಸು. ಒಂದು ವೇಳೆ ಮಕ್ಕಳು ಯಾರಾದರೂ ಪರೀಕ್ಷೆ ಬರೆಯುವುದಕ್ಕೆ ಹೋಗುತ್ತಾ ಇರುವುದಾದರೆ ನೀನು ಅವರ ಸಂಗಡ ಇದ್ದು ಅವ್ರನ್ನ ಆತ್ಮಿಕವಾಗಿ ಬಲಪಡಿಸು. ಈ ವರ್ಷವೆಲ್ಲ ಕಾಪಾಡಿದ ದೇವರೇ, ಮುಂದೆ ಬರುವಂಥ ಹೊಸ ವರ್ಷದಲ್ಲಿಯೂ ನಿನ್ನ ವಿಶೇಷವಾದ ಕೃಪಾಶೀರ್ವಾದದಿಂದ ಎಲ್ಲರನ್ನ ಬಲಪಡಿಸಿ ಕಾಪಾಡಿಕೊಂಡು ಬರಬೇಕೆಂಬುದಾಗಿ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಭಾಳ ಸಂತೋಷ. ಈ ದಿನದಲ್ಲಿ ತಾವೆಲ್ಲರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾನು ದೇವರ ವಾಕ್ಯವನ್ನು ಕೇಳಬೇಕು, ದೇವರ ವಾಕ್ಯದ ಮೂಲಕವಾಗಿ ನನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ನನಗೆ ಅನೇಕ ಕಷ್ಟಗಳಿತ್ತು, ಅನೇಕ ಅನಾರೋಗ್ಯದ ಸಮಸ್ಯೆಗಳಿತ್ತು. ಆದರೆ ಈ ವಾಕ್ಯದ ಮೂಲಕವಾಗಿ ಇವತ್ತು ನಾನು ಬಿಡುಗಡೆಯನ್ನು ಹೊಂದಿದ್ದೇನೆ, ದೇವರ ಕೃಪಾಶೀರ್ವಾದ ನನಗೆ ಸಿಕ್ಕಿದೆ ಎಂಬುದಾಗಿ ಅನೇಕರು ಒಂದು ವೇಳೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ತಾವು ಸಿದ್ಧರಾಗಿರಬಹುದು. ಪ್ರಿಯರೇ, ಈ ಒಂದು ದಿನದಲ್ಲಿ, ಈ ಸಮಯದಲ್ಲಿ ಕೇಳುತ್ತಾ ಇರುವಂಥ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸುವಂಥವನಾಗಿದ್ದಾನೆ, ತನ್ನ ಕೃಪಾಶೀರ್ವಾದದಿಂದ ಬಲಪಡಿಸುವಾತನಾಗಿದ್ದಾನೆ. ಹಾಗಾಗಿ ಇವತ್ತಿನ ಸಂದೇಶದಲ್ಲಿ ದೇವರ ಎಣಿಕೆಯಲ್ಲಿ ನಾವು ಏನಾಗಿದ್ದೇವೆ? ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ, ಇವತ್ತಿನ ಸಂದೇಶದಲ್ಲಿ ದೇವರ ದೃಷ್ಟಿಯಲ್ಲಿ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ನಾನು ಬೆಳ್ಳಗೆ ಮಾಡುತ್ತೇನೆ ಎಂಬುದಾಗಿ ಯೆಶಾಯನು ಬರೆದಂಥ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳಿದ ಹಾಗೆ, ನನ್ನ ಮಕ್ಕಳೇ, ನನ್ನ ಸಮೀಪಕ್ಕೆ ಬನ್ನಿರಿ, ನಾನು ನಿಮ್ಮ ಪಾಪಗಳನ್ನು ಕ್ಷಮಿಸುವಂಥವನಾಗಿದ್ದೇನೆ. ಜನರ ದೃಷ್ಟಿಯಲ್ಲಿ ನೀವು ಒಂದು ವೇಳೆ ಪಾಪಿಗಳಾಗಿರಬಹುದು, ಜನರ ದೃಷ್ಟಿಯಲ್ಲಿ ನೀವು ತಿರಸ್ಕರಿಸಲ್ಪಟ್ಟವರಾಗಿರಬಹುದು, ಆದರೆ ನಾನು ನಿನ್ನನ್ನು ತಿರಸ್ಕರಿಸುವುದಿಲ್ಲ. ನಿನ್ನ ಪಾಪಗಳನ್ನು ಕ್ಷಮಿಸುವಂಥವನಾಗಿದ್ದೇನೆ. ಹೇಗೆ ಕ್ಷಮಿಸುವಂಥವನಾಗಿದ್ದಾನೆ ಎಂಬುದಾಗಿ ನೋಡುವಾಗ ದಾವೀದನು ಬರೆದ ಕೀರ್ತನೆ 103ನೇ ಅಧ್ಯಾಯ 8ನೇ ವಚನದಿಂದ ನಾನು 12ನೇ ವಚನದ ತನಕ ಓದುವಾಗ ಒಂದೊಂದು ವಾಕ್ಯದಲ್ಲಿ ಬಹಳ ಅರ್ಥಗರ್ಭಿತವಿದೆ. ಪ್ರಿಯರೇ, ಯೆಹೋವನು ಕನಿಕರವೂ ದಯೆಯೂ ದೀರ್ಘಶಾಂತಿಯೂ ಪೂರ್ಣ ಪ್ರೀತಿಯೂ ಉಳ್ಳವನು. ನೋಡಿ, ಯೆಹೋವನು ದೀರ್ಘಶಾಂತನು, ಪೂರ್ಣ ಪ್ರೀತಿಯು, ಕನಿಕರವುಳ್ಳ ತಂದೆಯಾಗಿದ್ದಾನೆ. ನಮ್ಮ ಪಾಪಗಳನ್ನು ಯಾವ ರೀತಿಯಲ್ಲಿ ಕ್ಷಮಿಸುತ್ತಾನೆ ಎಂಬುದಾಗಿ ನೋಡುವಾಗ ಆತನು ಯಾವಾಗಲೂ ತಪ್ಪು ಹುಡುಕೋನಲ್ಲ. ಪ್ರಿಯರೇ, ಈ ಲೋಕದ ಜನ ಏನು ಮಾಡ್ತಾರೆ ಹೇಳ್ರಿ? ತಪ್ಪನ್ನು ಹುಡುಕ್ತಾ ಇರ್ತಾರೆ. ಕೆಲಸ ಮಾಡುವ ಸ್ಥಳದಲ್ಲಿ ತಪ್ಪನ್ನು ಹುಡುಕ್ತಾರೆ. ಒಂದು ವೇಳೆ ಸೊಸೆಯಾಗಿ ಒಂದು ಮನೆಗೆ ಬಾಳಾಟ ಮಾಡುವುದಕ್ಕೆ ಹೋದಂಥ ಮನೆಯಲ್ಲಿ ತಪ್ಪನ್ನು ಹುಡುಕ್ತಾರೆ. ಒಂದು ವೇಳೆ ಸೊಸೆ ಅತ್ತೆ ಮಾವನವರ ತಪ್ಪನ್ನು ಹುಡುಕ್ಬೋದು, ಗಂಡ ಹೆಂಡತಿಯ ತಪ್ಪನ್ನು ಹುಡುಕ್ಬೋದು, ಅಥವಾ ಹೆಂಡತಿ ಗಂಡನ ತಪ್ಪನ್ನು ಹುಡುಕ್ಬೋದು. ಹೀಗೆ ಕುಟುಂಬದವರೇ ವೈರಿಗಳಾಗಿ ಕೆಲವು ತಪ್ಪುಗಳನ್ನು ಹುಡುಕುವಂಥವರಾಗಿದ್ದಾರೆ. ಆದರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನಿಮ್ಮ ತಪ್ಪನ್ನು ಹುಡುಕುವನಲ್ಲ, ಆ ತಪ್ಪನ್ನು ಎಚ್ಚರಿಸಿ ನಿಮ್ಮನ್ನು ತಿದ್ದಿ ಕ್ಷಮಿಸುವಂಥವನಾಗಿದ್ದಾನೆ. ಈ ಲೋಕದ ಜನರು ತಪ್ಪುಗಳನ್ನು ಎತ್ತಿ ಹಿಡಿಯುವಂಥವರಾಗಿದ್ದಾರೆ. ನಮ್ಮನ್ನು ಅನೇಕ ವಿಧದಲ್ಲಿ ಮೋಸಪಡಿಸುವಂಥವರಾಗಿದ್ದಾರೆ. ಪ್ರಿಯ ದೇವಜನರೇ, ಈ ಮಾಧ್ಯಮದ ಮೂಲಕವಾಗಿ ಸಂದೇಶವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಯಾಕೆಂದರೆ ಆತನ ಪ್ರೀತಿಯು ಅಪಾರವಾದದ್ದು. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ ಪ್ರಿಯರೇ. ಹಾಗಾಗಿ
ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ದೇವರ ಪ್ರೀತಿ, ದೇವರ ಕೃಪೆ ಅಷ್ಟು ಅಪಾರವಾಗಿದೆ. ಯಾರ ಮೇಲೆ? ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ. ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಹೇಗೆ ಆತನ ಕೃಪೆ ಅಷ್ಟು ಆವರಿಸಿಕೊಂಡಿರುತ್ತೆ ಎಂಬುದಾಗಿ ನೋಡುವಾಗ ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯಬೇಕಾಗಿದೆ ಪ್ರಿಯರೇ. ಆತನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕಾಗಿದೆ. 128ನೇ ಕೀರ್ತನೆಗಾರನು ಹೇಳುವಂಥವನಾಗಿದ್ದಾನೆ, ಇಗೋ ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದವನ್ನು ಹೊಂದುವನು ಎಂಬುದಾಗಿ. ಇವತ್ತಿನ ದಿನದಲ್ಲಿ ಆ ಆಶೀರ್ವಾದಗಳನ್ನು ನಾವು ಹೊಂದಬೇಕಾದರೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವಂಥವನಾಗಿದ್ದಾನೆ. ನಾವು ದೇವರಿಗೆ ನಮ್ಮ ಹೃದಯವನ್ನು ಅರ್ಪಿಸುವಂಥವರಾಗಿರಬೇಕು. ಯೋಗ್ಯವಾದಂಥ ಸ್ಥಿತಿಯಲ್ಲಿ ನಾವು ಜೀವಿಸುವಂಥವರಾಗಿರಬೇಕು ಪ್ರಿಯರೇ. ಆತನ ಆಜ್ಞೆಗಳಲ್ಲಿ ನಾವು ಜೀವಿಸಬೇಕಾಗಿದೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಪೂರ್ವಕ್ಕೂ ಪಶ್ಚಿಮಕ್ಕೂ, ಕೀರ್ತನೆ 103ನೇ ಅಧ್ಯಾಯ 12ನೇ ವಚನ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಎಂಥ ಅದ್ಭುತವಾದಂಥ ಮಾತುಗಳನ್ನು ದಾವೀದನು ಈ ಕೀರ್ತನೆಯಲ್ಲಿ ಬರೆಯುವಂಥ ಸಮಯದಲ್ಲಿ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಆತನು ನಮ್ಮ ಪಾಪಗಳನ್ನು ಅಷ್ಟು ದೂರಕ್ಕೆ ಆತನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುವಂಥವನಾಗಿದ್ದಾನೆ. ತಂದೆ ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ಕೂಡ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುವಂಥವನಾಗಿದ್ದಾನೆ. ಆತನ ಕನಿಕರ ಪ್ರೀತಿ ಅಪಾರವಾಗಿರುವಂಥದ್ದಾಗಿದೆ. ಮೀಕಾ ಪ್ರವಾದನೆ ಗ್ರಂಥ 7:10 ನಮ್ಮ ಪಾಪಗಳನ್ನು ಸಮುದ್ರದ ಆಳಕ್ಕೆ ತೆಗೆದುಕೊಂಡು ಬಿಸಾಡುವಂಥವನಾಗಿದ್ದಾನೆ. ಒಂದು ವೇಳೆ ಜನರ ಮುಂದೆ ನಮ್ಮ ಪಾಪವನ್ನು ಹೇಳಿಕೊಂಡುವಂಥ ಸಮಯದಲ್ಲಿ ಅವರು ನಮ್ಮನ್ನು ಹೀನೈಸಿ ಮಾತನಾಡುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ದೇವರು ನಮ್ಮ ಪಾಪವನ್ನು ದೇವರ ಮುಂದೆ ಅರಿಕೆ ಮಾಡಿದಾಗ ನಮ್ಮ ಪಾಪವನ್ನು ಸಮುದ್ರದ ಆಳಕ್ಕೆ ಬಿಸಾಡುವಂಥವನಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ಈ ಒಂದು ಸಂದೇಶದ ಮೂಲಕವಾಗಿ ದೇವರ ವಾಕ್ಯ ಯಾವ ರೀತಿಯಲ್ಲಿ ನಮ್ಮನ್ನು ಎಚ್ಚರಿಸುತ್ತೆ ಎಂಬುದಾಗಿ ನೋಡುವಾಗ, ಮೊದಲನೇದಾಗಿ ಯಾವ ರೀತಿ ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತದೆ, ಯಾವ ರೀತಿಯಲ್ಲಿ ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕೆ ಸಾಧ್ಯ ಎಂಬುದಾಗಿ ನೋಡುವಾಗ, ಯೋಹಾನನು ಬರೆದಂಥ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದ ತನಕ ಓದುವಾಗ ದೇವರ ದೃಷ್ಟಿಯಲ್ಲಿ ನಮ್ಮ ಪಾಪಗಳು ಹೇಗೆ ಕ್ಷಮಿಸಲ್ಪಡುತ್ತದೆ ಎಂಬುದಾಗಿ ನೋಡುವಾಗ, ನಮ್ಮಲ್ಲಿ ಪಾಪವಿಲ್ಲವೆಂದು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ಮೊದಲನೇದಾಗಿ ನಾವು ದೇವರ ದೃಷ್ಟಿಯಲ್ಲಿ ಯೋಗ್ಯರಾಗಿ ಜೀವಿಸಬೇಕಾದರೆ, ನಿಷ್ಕಳಂಕರಾಗಿ ಜೀವಿಸಬೇಕಾದರೆ, ನಮ್ಮಲ್ಲಿ ಪಾಪವಿಲ್ಲವೆಂದು ಹೇಳಿದರೆ ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳುತ್ತೇವೆ. ತಪ್ಪು ಮಾಡಿದಾಗ ನೀನು ತಪ್ಪು ಮಾಡಿದ್ದೀಯಾ ಎಂಬುದಾಗಿ ಕೇಳುವಾಗ, ಇಲ್ಲಪ್ಪ ನಾನು ತಪ್ಪು ಮಾಡಿಲ್ಲ, ನಾನು ಸುಳ್ಳನ್ನು ಹೇಳಿಲ್ಲ, ನಾನು ಆ ಮಾತಾಡಿಲ್ಲ, ಈ ಮಾತನ್ನು ಹಾಡಿಲ್ಲ ಎಂಬುದಾಗಿ ನಮ್ಮನ್ನು ನಾವು ಏನು ಮಾಡ್ತೇವೆ, ನಮ್ಮನ್ನು ನಾವು ಎಷ್ಟೋ ಸಾರಿ ನಮ್ಮ ವಿಷಯದಲ್ಲಿ ನಾವೇನು ಮಾಡ್ತೇವೆ ಅಂತಂದರೆ ಸಮರ್ಥಿಸಿಕೊಳ್ತೇವೆ. ನಾನು ಮಾಡಿದ್ದೇ ಸರಿ, ನಾನು ಮಾತನಾಡಿದ್ದೇ ಸರಿ, ನೀನು ಹೇಳುತ್ತಾ ಇರುವಂಥದ್ದು ತಪ್ಪು, ನೀನು ಯಾಕೆ ನನಗೆ ಬುದ್ಧಿಯನ್ನು ಹೇಳ್ತೀಯಾ, ಯಾಕೆ ನನ್ನ ಪಾಪವನ್ನು ನೀನು ಎತ್ತಿ ಹಾಡ್ತಾ ಇದ್ದೀಯಾ ಎಂಬುದಾಗಿ ನಾವೇನು ಮಾಡ್ತೇವೆ, ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಾವು ಪಾಪವನ್ನು ದೇವರ ಮುಂದೆ ಅರಿಕೆ ಮಾಡಬೇಕಾಗಿದೆ, ಮನುಷ್ಯರ ಮುಂದೆ ಅಲ್ಲ ಪ್ರಿಯರೇ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ನೋಡಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನಾವು ದೇವರ ದೃಷ್ಟಿಯಲ್ಲಿ ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಾದರೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಬೇಕು. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆಯನ್ನು ಮಾಡಿದಾಗ ಆತನು ಅಂದರೆ ಯೇಸು ಕ್ರಿಸ್ತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವಾತನಾಗಿದ್ದಾನೆ. ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸುವಂಥವನಾಗಿದ್ದಾನೆ. ಈ ಲೋಕದ ಜನರು ನಮ್ಮ ಪಾಪವನ್ನು ಎತ್ತಿ ಹಾಡುವಂಥವರಾಗಿದ್ದಾರೆ.
ಎಷ್ಟೋ ಸಾರಿ ನಮ್ಮ ಮನಸ್ಸಿಗೆ ನೋವುಂಟಾಗುವ ರೀತಿಯಲ್ಲಿ ಮಾತನಾಡುವಂಥದ್ದನ್ನು ನೋಡುತ್ತೇವೆ. ಇವತ್ತು ಕ್ರಿಸ್ತನ ಮುಂದೆ ನಮ್ಮ ಪಾಪವನ್ನು ಹೇಳಿಕೊಳ್ಳುವಾಗ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವಾತನಾಗಿದ್ದಾನೆ. ನಮ್ಮನ್ನು ತನ್ನ ಅಮೂಲ್ಯವಾದಂಥ ರಕ್ತದಿಂದ ಶುದ್ಧ ಮಾಡುವಂಥವನಾಗಿದ್ದಾನೆ. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಯಾವಾಗ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಬೇಕಾದರೆ ನಾವು ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಬೇಕಾಗಿದೆ ಪ್ರಿಯರೇ. ನಾವು ಮಾನಸಾಂತರವನ್ನು ಪಡಬೇಕಾಗಿದೆ. ಆವಾಗ ತಾನೇ ನಾವು ದೇವರ ವಾಕ್ಯದಲ್ಲಿ ಸಮೃದ್ಧಿಯಾಗಿ ಜೀವಿಸುವುದಕ್ಕೆ ಸಾಧ್ಯ. ಒಂದು ವೇಳೆ ನಾವು ಪಾಪವನ್ನು ಅರಿಕೆ ಮಾಡದೆ ಹೋದರೆ ದೇವರ ದೃಷ್ಟಿಯಲ್ಲಿ ನಾವು ಆ ವಾಕ್ಯವು ನಮ್ಮಲ್ಲಿ ಇಲ್ಲ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಹಾಗಾಗಿ ಯೇಸುವಿನ ರಕ್ತವು ನಮ್ಮ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುವಂಥದ್ದಾಗಿದೆ ಪ್ರಿಯರೇ. ಇವತ್ತು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಆತನು ನೀತಿವಂತನು ನಂಬಿಗಸ್ತನು ಆಗಿರುವುದರಿಂದ ಯೇಸು ಕ್ರಿಸ್ತನು ನಮ್ಮ ಪಾಪವನ್ನು ಕ್ಷಮಿಸುವಂಥವನಾಗಿದ್ದಾನೆ. ಹಾಗಾಗಿ ದೇವರು ಯಾವ ರೀತಿಯಲ್ಲಿ ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ ಎಂಬುದನ್ನು ನೋಡುವಾಗ ಒಪ್ಪಿಕೊಂಡು ಅರಿಕೆ ಮಾಡಿದರೆ, ಎರಡನೇದಾಗಿ ಆತನು ಸಾವಿರಾರು ತಲೆಗಳವರೆಗೆ ದಯೆ ತೋರಿಸುವವನು ಆಗಿದ್ದಾನೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ವಿಮೋಚನ ಕಾಂಡ 34ನೇ ಅಧ್ಯಾಯ ನಾವು 6 ಮತ್ತು 7ನೇ ವಚನವನ್ನು ಓದುವಾಗ, ಯೆಹೋವ ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯು ನಂಬಿಕೆ ಉಳ್ಳವನು, ಸಾವಿರಾರು ತಲೆಗಳವರೆಗೆ ದಯೆ ತೋರಿಸುವವನು, ದೋಷ ಅಪರಾಧ ಪಾಪಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು, ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನು ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ದೇವರು ಸಾವಿರಾರು ತಲೆಗಳವರೆಗೆ ದಯೆ ತೋರಿಸುವವನು ಆಗಿದ್ದಾನೆ. ಒಂದು ವೇಳೆ ನಾವು ಪಾಪವನ್ನು ಒಪ್ಪಿಕೊಳ್ಳದೆ ಹೋದರೆ ಮತ್ತೆ ದೇವರ ಎಚ್ಚರಿಕೆ, ಆ ಒಂದು ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ನಾನು ಬರಮಾಡುವಾತನಾಗಿದ್ದೇನೆ. ಹೌದು ಪ್ರಿಯರೇ, ಇವತ್ತಿನ ದಿನದಲ್ಲಿ ನಾವು ಪಾಪದ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು. ದೇವರ ಎಣಿಕೆಯಲ್ಲಿ ನಾವೇನಾಗಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಸಿಕೊಳ್ಳುವಾಗ ದೇವರು ನಮ್ಮನ್ನು ಪ್ರೀತಿಯಿಂದ ಹೇಳುವಂಥವನಾಗಿದ್ದಾನೆ, ಮಗನೇ ಮಗಳೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ. ಅಂದು 38 ವರ್ಷದಿಂದ ಪಾರ್ಶ್ವವಾಯುಯ ಕಾಯಿಲೆಯಿದ್ದಂಥ ಆ ಒಂದು ಮಗನಿಗೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಮನೆಗೆ ನಡೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿರುವ ಮಾತನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 2ನೇ ವಚನದಿಂದ ನಾವು ಓದುತ್ತಾ ಹೋಗುವಾಗ ನಮಗೆ ಗೊತ್ತಾಗುತ್ತೆ ಪ್ರಿಯರೇ. ಯೇಸು ಕ್ರಿಸ್ತನು ಜನರ ನಂಬಿಕೆಯನ್ನು ನೋಡುವ ಆತನಾಗಿದ್ದಾನೆ. ಯೇಸು ಕ್ರಿಸ್ತನು ಪಾರ್ಶ್ವವಾಯುಯ ನಂಬಿಕೆಯನ್ನು ನೋಡುವ ಆತನಾಗಿದ್ದಾನೆ. ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಮನೆಗೆ ನಡೆ ಎಂಬುದಾಗಿ ಹೇಳುವಾಗ ಎಂಥ ಪ್ರೀತಿ. ಅವನಿಗೆ 38 ವರ್ಷದಿಂದ ದೇವರು ಆ ಒಂದು ಪಾರ್ಶ್ವವಾಯುತನದಿಂದ ಅವನಿಗೆ ಬಿಡುಗಡೆಯನ್ನು ಕೊಟ್ಟ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ನನ್ನ ಜೀವಿತದಲ್ಲಿಯೂ ಕೂಡ 2023ನೇ ಇಸವಿಯ ಅಕ್ಟೋಬರ್ 12ನೇ ತಾರೀಕಿನಂದು ನನಗೂ ಕೂಡ ಪಾರ್ಶ್ವವಾಯುಯ ಒಂದು ತೊಂದರೆಗೆ ನಾನು ಒಳಗಾದೆ. ಅಂಥ ಒಂದು ಸಮಯದಲ್ಲಿ ದೇವರು ನನಗೆ ಈ ಒಂದು ಬಲಭಾಗಕ್ಕೆ ಎಡಭಾಗಕ್ಕೆ ಆತನು ನನಗೆ ಪಾರ್ಶ್ವವಾಯುತನವನ್ನು ಕೊಟ್ಟಾಗ ನನಗೆ ಸರಿಯಾಗಿ ಮಾತನಾಡುವುದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅಂಥ ಕಠಿಣವಾದಂಥ ಪರಿಸ್ಥಿತಿ ನನಗೆ ಬಂದಾಗ ನಾನು ನನ್ನ ಪಾಪವನ್ನು ದೇವರ ಮುಂದೆ ಅರಿಕೆ ಮಾಡಿದೆ. ಸ್ವಾಮಿ, ನನ್ನ ಸೇವೆಯ ಅವಧಿಯಲ್ಲಿ ಒಂದು ವೇಳೆ ನಾನು ಏನಾದರೂ ನಿನಗೆ ವಿರುದ್ಧವಾದ ಪಾಪವನ್ನು ಮಾಡಿದರೆ, ಒಂದು ವೇಳೆ ನಮ್ಮ ಪೂರ್ವಿಕರು ಯಾವುದಾದ್ರೂ ಪಾಪವನ್ನು ಮಾಡಿದರೆ ದಯಮಾಡಿ ಕ್ಷಮಿಸು ಎಂಬುದಾಗಿ ನಾನು ದೇವರ ಬಳಿಯಲ್ಲಿ ನನ್ನ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದಾಗ ಆತನು ಕೇವಲ 1 ತಿಂಗಳಲ್ಲೇ ಅನೇಕ ವೈದ್ಯರು ಕೊಟ್ಟಂಥ ಔಷಧಗಳ ನಡುವೆಯೂ ನನ್ನ ಪ್ರಾರ್ಥನೆ, ಅನೇಕರು ಮಾಡಿದಂಥ ಪ್ರಾರ್ಥನೆಯ ಮೂಲಕವಾಗಿ ದೇವರು ನನಗಿದ್ದಂಥ
ಈ ಒಂದು ಪಾರ್ಶ್ವವಾಯುಯ ಕಾಯಿಲೆಯನ್ನು ನನ್ನ ಗುಣಪಡಿಸಿ ಮತ್ತೆ ನನ್ನನ್ನು ಸೇವೆಗೆ ಕರೆದುಕೊಂಡು ಬಂದು ಸುಮಾರು 1 ವರ್ಷಗಳಾದ ಬಳಿಕ ಈ ಹೋಪ್ ಮಾಧ್ಯಮದ ಮುಂದೆ ನಿಮ್ಮ ಜೊತೆಯಲ್ಲಿ ನಾನು ಸಂದೇಶವನ್ನು ಕೊಟ್ಟು ಮಾತನಾಡುತ್ತಾ ಇದ್ದೇನೆ ಎಂಬುದಾಗಿ ನೋಡುವಾಗ ಇದಕ್ಕಿಂತ ಮಿಗಿಲಾದ ಸಾಕ್ಷಿ ಮತ್ತೊಂದಿಲ್ಲ ಪ್ರಿಯರೇ. ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಕ್ಷಮಿಸುವಂಥವನಾಗಿದ್ದಾನೆ. ದೇವರ ಎಣಿಕೆಯಲ್ಲಿ ನಾವು ಏನಾಗಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಸಿಕೊಳ್ಳುವಾಗ ದೇವರು ಹೇಳುವಂಥದ್ದು, ಮಗನೇ ನಾನು ನಿನ್ನ ಪಾಪವನ್ನು ಕ್ಷಮಿಸಿದ್ದೇನೆ ಎಂಬುದಾಗಿ ನಮ್ಮನ್ನು ಬಲಪಡಿಸುವಂಥದ್ದನ್ನು ನೋಡುತ್ತೇವೆ. ಹೇಗೆ ಆ ಪಾರ್ಶ್ವವಾಯುಯ ರೋಗಿಗೆ ಆತನು ಬಿಡುಗಡೆಯನ್ನು ಕೊಟ್ಟ, ಇವತ್ತು ನನ್ನ ಜೀವಿತದಲ್ಲಿ ಕೂಡ ದೇವರು ನನಗೆ ಬಿಡುಗಡೆಯನ್ನು ಕೊಟ್ಟು ನನಗೆ ಬಲವನ್ನು ಕೊಟ್ಟು ನನ್ನನ್ನು ಕಾಪಾಡಿದ್ದಾನೆ ಪ್ರಿಯರೇ. ಹಾಗಾಗಿ ಇಲ್ಲಿ ಮೋಶೆಯು ಕೂಡ ಇಸ್ರಾಯೇಲರ ವಿಷಯದಲ್ಲಿ ಭಿನ್ನಹವನ್ನು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ವಿಮೋಚನಾ ಕಾಂಡ 32ನೇ ಅಧ್ಯಾಯ 32ನೇ ವಚನವನ್ನು ನೋಡುವಾಗ, ಅವರ ಪಾಪವನ್ನು ಕ್ಷಮಿಸಬೇಕು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಪ್ರಾರ್ಥಿಸಿದನು. ಇಲ್ಲಿ ಮೋಶೆಯು ಕೂಡ ಇಸ್ರಾಯೇಲರು ಮಾಡಿದ ಪಾಪದ ವಿಷಯದಲ್ಲಿ, ಸ್ವಾಮಿ ಯೆಹೋವ ದೇವರೇ, ಆ ಜೀವಿತರ ಪಟ್ಟಿಯಲ್ಲಿ ನನ್ನ ಹೆಸರನ್ನು ತೆಗೆದುಹಾಕು, ಇವರ ಪಾಪವನ್ನು ಕ್ಷಮಿಸು ಎಂಬುದಾಗಿ ಭಿನ್ನಹವನ್ನು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಇವತ್ತಿನ ದಿನದಲ್ಲಿ ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದರಿಂದ ನಾವು ಇನ್ನೊಬ್ಬರ ಪಾಪವನ್ನು ಕ್ಷಮಿಸುವಂಥ ಒಂದು ಹಂಗಿನಲ್ಲಿ ನಾವು ಕೂಡ ಇರಬೇಕೆಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಖಂಡಿತವಾಗಿಯೂ ಸ್ವಾಮಿ, ನಮ್ಮಲ್ಲಿ ಪಾಪವಿಲ್ಲವೆಂದು ಹೇಳಿದರೆ ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳುತ್ತೇವೆ, ಸತ್ಯವೆಂಬುದು ನಮ್ಮಲ್ಲಿಲ್ಲ ಎಂಬುದಾಗಿ ಅಲ್ಲಿ ದಾವೀದನು ಕೂಡ ತನ್ನ ಕೀರ್ತನೆ 51ರಲ್ಲಿ ಆತನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಸಾಮಾನ್ಯವಾಗಿ ಆ ವಾಕ್ಯಗಳು ಎಲ್ಲರಿಗೂ ಕೂಡ ಬಾಯ್ಪಟವಾಗಿರುವಂಥ ವಾಕ್ಯವಾಗಿದೆ ಪ್ರಿಯರೇ. ಅಲ್ಲಿ ದಾವೀದನ ಪಶ್ಚಾತ್ತಾಪದ ಜೀವಿತವನ್ನು ನೋಡುವಾಗ ಆತನು ಹೇಳುವಂಥ ಮಾತು, ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು, ಕರುಣಾನಿಧಿಯೇ ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು, ನಾನು ಪಾಪಿ ಎಂದು ನಾನು ಒಪ್ಪಿಕೊಂಡಿದ್ದೇನೆ ಎಂಬುದಾಗಿ ಅಂದು ದಾವೀದನು ಮಾಡಿದಂಥ ಪಾಪವನ್ನು ಆತನು ಹರಿಕೆ ಮಾಡ್ತಾ ಇದ್ದಾನೆ ಪ್ರಿಯರೇ, ಮಾನಸಾಂತರ ಪಡ್ತಾ ಇದ್ದಾನೆ. ಒಂದು ವೇಳೆ ನಾವು ಕೂಡ ಅನೇಕ ಪಾಪಗಳನ್ನು ಮಾಡಿ ಅನೇಕ ಕಾಯಿಲೆಗಳಿಗೆ ಸಮಸ್ಯೆಗಳಿಗೆ ತುತ್ತಾದಂಥ ಸಮಯದಲ್ಲಿ ನಾವು ಆ ಪಾಪವನ್ನು ಒಪ್ಪಿಕೊಂಡು ಹರಿಕೆ ಮಾಡುವುದಾದರೆ ಆತನು ನೀತಿವಂತನು ನಂಬಿಗಸ್ತನಾಗಿರುವುದರಿಂದ ನಮ್ಮ ಪಾಪವನ್ನು ಕ್ಷಮಿಸಿ ನಮ್ಮನ್ನು ಆತನು ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ ಪ್ರಿಯರೇ. ಇಲ್ಲಿ ದಾವೀದನು ಕೂಡ ಅರಿಕೆಯನ್ನು ಮಾಡುವಂಥ ಸಮಯದಲ್ಲಿ ಆತನು ಹೇಳುವಂಥ ಮಾತನ್ನು ನಾವು ಗಮನಿಸುವಾಗ, ಹುಟ್ಟಿದನಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಲ್ಲಿ ನಾನು ದ್ರೋಹಿಯೇ, ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ, ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು ಎಂಬುದಾಗಿ ದಾವೀದನು ಕೂಡ ಪಾಪದ ಹರಿಕೆಯನ್ನು ಮಾಡಿ ದೇವರ ಬಳಿಯಲ್ಲಿ ಭಿನ್ನಹವನ್ನು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ನಮ್ಮ ಪಾಪಗಳು ದೇವರ ಎಣಿಕೆಯಲ್ಲಿ ಕ್ಷಮಿಸಲ್ಪಟ್ಟಿದೆ ಪ್ರಿಯರೇ. ಸ್ವಾಮಿ ಹೇಳುವಂಥದ್ದು, ಮಗಳೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಎದ್ದು ಹೋಗು, ಇನ್ನು ಮುಂದೆ ಪಾಪವನ್ನು ಮಾಡಬೇಡ ಎಂಬುದಾಗಿ, ಸಮಾಧಾನದಿಂದ ಹೋಗು ಎಂಬುದಾಗಿ ನಾವು ಯೇಸು ಕ್ರಿಸ್ತನ ಜೀವಿತ ಕಾಲದಲ್ಲಿ ಆ ಸ್ತ್ರೀಗೆ ಹೇಳುವಂಥ ಮಾತನ್ನು ನಾವು ಗಮನಿಸಬೇಕಾಗುತ್ತದೆ ಪ್ರಿಯರೇ. ಹಾಗಾಗಿ ದೇವರು ದಾವೀದನ ತಪ್ಪನ್ನು ಕ್ಷಮಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ನಮ್ಮ ಜೀವಿತದಲ್ಲಿ ಆದಾಮನು ಮಾಡಿದಂಥ ತಪ್ಪಿಗೆ ದೇವರು ಅವನಿಗೆ ಶಿಕ್ಷೆಯನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ಯೂದನು ಕೂಡ ಪಶ್ಚಾತ್ತಾಪ ಪಡುತ್ತಾನೆ. ಆತನು ಹೃದಯದಿಂದ ಪಶ್ಚಾತ್ತಾಪ ಪಡುವುದಿಲ್ಲ ಪ್ರಿಯರೇ. ಯೇಸುವನ್ನು ಹಿಡಿದುಕೊಟ್ಟಂಥ ಯೂದನ ಜೀವಿತದಲ್ಲಿ, ಅಯ್ಯೋ ಯೂದನ ಜೀವಿತದಲ್ಲಿ ನಾನು ಮಾಡಿದ ಪಾಪ ನನ್ನ ತಲೆಮಾರು ಮಕ್ಕಳಿಗೆ ಹೋಗಬಾರ್ದು ಎಂಬುದಾಗಿ ಆತನು ನಿಜವಾಗಿ ಹೃದಯದಲ್ಲಿ ಪಶ್ಚಾತ್ತಾಪ ಪಡಲಿಲ್ಲ ಪ್ರಿಯರೇ. ಆ ಒಂದು ನಾನು ಮಾಡಿದ ಪಾಪ ನನ್ನ ಮಕ್ಕಳಿಗೆ ಹೋಗ್ತದಲ್ಲ ಅಂತೇಳಿ ಪಶ್ಚಾತ್ತಾಪ ಪಡ್ತಾನೆ ಹೊರತು ನಿಜವಾದಂಥ ಪಶ್ಚಾತ್ತಾಪ ಅಲ್ಲಿ ಯೂದನು ಪಡುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ನಿಜವಾದಂಥ ಪಶ್ಚಾತ್ತಾಪವನ್ನು ಇವತ್ತು ನಾವು ಹೃದಯದ ಮೂಲಕವಾಗಿ ಪಡೆಯಬೇಕಾಗಿದೆ. ಅದೇ ರೀತಿಯಲ್ಲಿ ಈಸಾಕನ ಮಕ್ಕಳಾದಂಥ ಏಸಾವ ಮತ್ತು ಯಾಕೋಬನ ಜೀವಿತವನ್ನು ನೋಡುವಾಗ ಇಲ್ಲಿ ಏಸಾವನು ಕೂಡ, ಅಯ್ಯೋ ನನ್ನ ಚೊಚ್ಚಲುತನದ ಹಕ್ಕನ್ನು ನಾನು ಯಾಕೋಬನಿಗೆ ಮಾರಿಬಿಟ್ನಲ್ಲ, ನನ್ನ ತಮ್ಮನಾದ ಯಾಕೋಬನಿಗೆ ಮಾರಿಬಿಟ್ನಲ್ಲ ಅಂತೇಳಿ ಅವನು ನಿಜವಾಗಿ ದೇವರ ಆಶೀರ್ವಾದವನ್ನು ಕಳ್ಕೊಂಡಲ್ಲ ಎಂಬುದಾಗಿ ಆತನು ಪಶ್ಚಾತ್ತಾಪ ಪಡಲಿಲ್ಲ ಪ್ರಿಯರೇ.
ಕೇವಲ ಉರಿಗಾಳಿನ ಆಸೆಗೋಸ್ಕರವಾಗಿ ನಾನು ಮಾರುದ್ನಲ್ಲ ಎಂಬುದಾಗಿ ಆತನು ಹೃದಯದ ಒಳಗೆ ಪಶ್ಚಾತ್ತಾಪ ಪಡಲಿಲ್ಲ. ಅಯ್ಯೋ, ನಾನು ಆಶೀರ್ವಾದವನ್ನು ಕಳ್ಕೊಂಡಲ್ಲ ಅಂತೇಳಿ ಆತನು ತನ್ನ ಜೀವಿತದಲ್ಲಿ ಆತನು ಪಶ್ಚಾತ್ತಾಪ ಪಡಲಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಆದಿಕಾಂಡ 27ನೇ ಅಧ್ಯಾಯ 34ನೇ ವಚನದಲ್ಲಿ ನಾನು ಆಶೀರ್ವಾದವನ್ನು ಕಳ್ಕೊಂಡಲ್ಲ ಅಂತೇಳಿ ಆತನು ಪಶ್ಚಾತ್ತಾಪ ಪಡ್ತಾನೆ ಹೊರತು ಆತನು ಉರಿಗಾಳಿನ ಆಶೆಗೋಸ್ಕರವಾಗಿ ಆತನು ಪಶ್ಚಾತ್ತಾಪ ಪಡಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ಎಷ್ಟೋ ಸಾರಿ ನಾವು ಕಳೆದುಕೊಂಡಂಥ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದ್ರೆ ನಾವು ಮಾನಸಾಂತರ ಪಟ್ಟು ದೇವರ ಸಮೀಪಕ್ಕೆ ಬಂದಾಗ ಆತನು ನಂಬಿಗಸ್ತನು ನೀತಿವಂತನಾಗಿ ನಮ್ಮ ಪಾಪವನ್ನು ಕ್ಷಮಿಸಿ ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸುವಾತನಾಗಿದ್ದಾನೆ. ಹೇಗೆ ಪೇತ್ರನು ಕೂಡ ಪ್ರಿಯರೇ ಮಾನಸಾಂತರ ಪಟ್ಟು ಪಶ್ಚಾತ್ತಾಪ ಪಡ್ತಾನೆ. ಆ ಯೇಸು ಕ್ರಿಸ್ತನ ವಿಷಯದಲ್ಲಿ 3 ಸಾರಿ ಸುಳ್ಳನ್ನು ಹೇಳಿದಂಥ ಸಮಯದಲ್ಲಿ ಆತನಿಗೆ ಅರಿವಾಗುತ್ತೆ ಪ್ರಿಯರೇ. ಈಗ ಯೇಸು ಕ್ರಿಸ್ತನು ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಅಲ್ಲಿ ಪೇತ್ರನನ್ನು ಯಾವ ರೀತಿಯಲ್ಲಿ ಪ್ರೀತಿಸುತ್ತಾನೆ ಎಂಬುದಾಗಿ ನೋಡುವಾಗ ಆತನ ಪ್ರೀತಿಯು ಅಪಾರವಾದದ್ದು ಪ್ರಿಯರೇ. ನಾವು ನೋಡುತ್ತೇವೆ, ಪೇತ್ರನನ್ನು ಸ್ವಾಮಿ, ಪೇತ್ರನೇ ನನ್ನ ಸ್ನೇಹಿತನಾದಂಥ ಪೇತ್ರನೇ, ಇವರಿಗಿಂತ ನನ್ನ ಮೇಲೆ ಹೆಚ್ಚಾಗಿ ಪ್ರೀತಿ ಇಟ್ಟಿದೆಯೋ ಎಂದು ಕೇಳಲು ಅವನು ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ದೇವರ ಪ್ರೀತಿಯು ಅಪಾರವಾದದ್ದು. ಪೇತ್ರನಲ್ಲಿ ಒಂದು ಮಾನಸಾಂತರ. ಆತನು ಯೇಸು ಕ್ರಿಸ್ತನ ವಿಷಯದಲ್ಲಿ ಆತನನ್ನು ನಾನು ಅರಿಯೆನು ಎಂಬುದಾಗಿ 3 ಸಾರಿ ಸುಳ್ಳನ್ನು ಹೇಳಿದಾಗ ಆತನು ವ್ಯಥೆಪಟ್ಟನು ಎಂಬುದಾಗಿ ನೋಡುತ್ತೇವೆ. ಆ ಕೋಳಿ ಕೂಗುವಂಥ ಆ ಒಂದು ಶಬ್ದವನ್ನು ಕೇಳಿ ವ್ಯಥೆಪಟ್ಟನು ಎಂಬುದನ್ನು ನೋಡ್ತೇವೆ. ಈಗ ದೇವರು ಪೇತ್ರನೇ ನನ್ನನ್ನು ಹೆಚ್ಚಾಗಿ ಪ್ರೀತಿಸಿತು ಎಂಬುದಾಗಿ ಆ 3 ಸಾರಿ ಕೇಳುವಂಥ ಸಮಯದಲ್ಲಿ ಅಲ್ಲಿ ಉತ್ತರ ಏನಾಗಿದೆ ಎಂಬುದಾಗಿ ನೋಡುವಾಗ 16ನೇ ವಚನದಲ್ಲಿ 2ನೇ ಸಾರಿ ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ ಎಂದು ಕೇಳಲು ಅವನು ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದಾಗಿ ನೀನೇ ಬಲ್ಲೆ ಅಂದನು. ಆತನು ಅವನಿಗೆ ನನ್ನ ಕುರಿಗಳನ್ನು ಕಾಯಿ ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಹೀಗೆ 3ನೇ ಸಾರಿ ಕೂಡ ಹೇಳುವಂಥ ಸಮಯದಲ್ಲಿ ಆತನು ಸ್ವಾಮಿ, ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದಿದೆ ಅಂದನು. ಅವನಿಗೆ ಯೇಸು ನನ್ನ ಕುರಿಗಳನ್ನು ಮೇಯಿಸು ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ದೇವರ ಒಂದು ಪ್ರೀತಿ ಅಪಾರವಾದಂಥ ಪ್ರೀತಿ ಪ್ರಿಯರೇ. ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಕ್ಷಮಿಸುವಂಥವನಾಗಿದ್ದಾನೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ನಿಮ್ಮ ಪಾಪಗಳಿರುವುದಾದರೆ, ನೀವು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಯೇಸು ಕ್ರಿಸ್ತನು ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಿಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸಿ ತನ್ನ ಚಿತ್ತಕ್ಕೆ ಅನುಗುಣವಾಗಿ ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ಆ ದೈವಿಕ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾಕಾಲ ಇರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾದ ತಂದೆಯಾದ ದೇವರೇ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಮಾನಸಾಂತರವನ್ನು ಹುಟ್ಟಿಸಿ ಅವರು ತಮ್ಮ ಪಾಪದ ಅರಿಕೆಯನ್ನು ಮಾಡುವಾಗ ಅವರ ಪಾಪವನ್ನು ಕ್ಷಮಿಸಿ ಅವರನ್ನು ನೀತಿಯ ಮಾರ್ಗದಲ್ಲಿ ನಡೆಸಿ ಸರ್ವ ವಿಷಯದಲ್ಲಿಯೂ ಅವರಿಗೆ ಬಿಡುಗಡೆಯನ್ನು ಆಶೀರ್ವಾದವನ್ನು ಕೊಟ್ಟು ಬಲಪಡಿಸೆಂದು ಪ್ರತಿಯೊಬ್ಬರ ಜೀವಿತವನ್ನು ಆಧ್ಯಾತ್ಮಿಕದಲ್ಲಿ ಮುನ್ನಡೆಸೆಂದು ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಮನವಿಗಳಿದ್ದ ಪಕ್ಷದಲ್ಲಿ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ಪರದೆ ಮೇಲೆ ಬರುತ್ತಾ ಇರುವಂಥ ವಿಳಾಸಕ್ಕೆ ನಿಮ್ಮ ಅನಿಸಿಕೆಗಳನ್ನು ಬರೆಯಿರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ. ನಿಮಗೆ ಬೇಕಾದಂಥ ಪುಸ್ತಕಗಳನ್ನು ಉಚಿತವಾಗಿ ಕಳಿಸಿಕೊಡುತ್ತೇವೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ ಬಲಪಡಿಸಿ ಕಾಪಾಡಲಿ. ಆಮೇನ್.